ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಪ್ರಪಂಚದಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಹಾಗೆ ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡಿದೆ. ಈ ಮಧ್ಯೆ ಯಜಮಾನ ಚಿತ್ರ ಆನ್ಲೈನ್ ನಲ್ಲಿ ಸೋರಿಕೆಯಾಗಿದೆ. ಚಿತ್ರರಂಗಕ್ಕೆ ಬಹುದೊಡ್ಡ ಪೆಡಂಭೂತದಂತಿರೋ ತಮಿಳ್ ರಾಕರ್ಸ್ ಯಜಮಾನ ಚಿತ್ರವನ್ನು ಆನ್ಲೈನ್ ನಲ್ಲಿ ಲೀಕ್ ಮಾಡಿದ್ದು, ಇದರಿಂದ ಯಜಮಾನ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಯಜಮಾನ ಬಿಡುಗಡೆಗೂ ಮುನ್ನವೇ ಡಿ ಬಾಸ್ ಫೈರಸಿ ಮಾಡದಂತೆ ಮನವಿ ಮಾಡಿಕೊಂಡಿದ್ರು. ಆದ್ರೂ ಕಿಡಿಗೇಡಿಗಳು ಯಜಮಾನನನ್ನು ಬಿಟ್ಟಿಲ್ಲ. ಈ ಹಿಂದೆ ಇದೇ ತಮಿಳ್ ರಾಕರ್ಸ್ ಕೆಜಿಎಫ್ ಚಿತ್ರವನ್ನು ಲೀಕ್ ಮಾಡಿದ್ರು. ಇದೀಗ ಯಜಮಾನನ ಸರದಿ. ಅಷ್ಟಕ್ಕೂ ಈ ತಮಿಳ್ ರಾಕರ್ಸ್ ಅನ್ನು ಸರ್ಕಾರ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಸಹಜ. ಆದ್ರೆ ಇದು ಅಸಾಧ್ಯ. ಈ ಜಾಲತಾಣದ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರವೇ ಅಸಹಾಯಕತೆ ವ್ಯಕ್ತಪಡಿಸಿದೆ. ಅದಕ್ಕೆ ಕಾರಣವೇನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ. ಅದು ಮುಂದಿನ ಭಾಗದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.